ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಕಾಳಸರ್ಪ ದೋಷ ಅಂತ ಹೇಳೋದನ್ನು ನಾವೆಲ್ಲ ಕೇಳಿದ್ದೇವೆ. ಕಾಳಸರ್ಪ ದೋಷ ಅಂತ ಹೇಳಿದ್ರೆ ಏನು, ಒಂದು ವೇಳೆ ಈ ರೀತಿ ಕಾಳಸರ್ಪ ದೋಷ ಇದ್ದಾಗ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಾಳಸರ್ಪ ದೋಷ ಅಂತ ಹೇಳೋದನ್ನು ನಾವೆಲ್ಲ ಕೇಳಿರ್ತೇವೆ. ನಿಜವಾಗ್ಲೂ ಈ ಕಾಳಸರ್ಪ ದೋಷ ಅಂತ ಹೇಳಿದ್ರೆ ಏನು, ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು, ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾದ್ರೆ. ಕಾಳಸರ್ಪ ದೋಷ ಈ ಭಾರತೀಯ ಜ್ಯೋತಿಷ್ಯ ಮೀಮಾಂಸೆಯಲ್ಲಿ ಕೆಲವರ ಪ್ರಕಾರ ಇತ್ತೀಚಿನ ಸೇರ್ಪಡೆಯಿತು. ಕೆಲವರ ಪ್ರಕಾರ ಸ್ವಲ್ಪ ಮಟ್ಟಿಗಿನ ಉಲ್ಲೇಖ ಇದರ ಬಗೆಗೆ ಕೆಲವು ನಮ್ಮ ಭಾರತೀಯ ಜ್ಯೋತಿಷ್ಯದ ಪಯನಿಯರ್ಸ್ ಅಂದರೆ ಪಿತಾಮಹರು ಅಂತ ಏನಿದ್ದಾರೆ ಅವರು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಈಗ ಶಾಸ್ತ್ರೀಯವಾದಂತಹ ರೀತಿಯಲ್ಲಿ ಕಾಳಸರ್ಪ ದೋಷವನ್ನು ಕಂಡುಕೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಹುಡುಕ್ತಾ ಹೊರಟ್ರೆ, ಕಾಳಸರ್ಪ ದೋಷದ ಸಂದರ್ಭದಲ್ಲಿ ಏನಾಗುತ್ತೆ, ಈಗ ನಾವು ರಾಜಯೋಗ ಅಂತ ಜಾತಕ ಕಂಡವಾಗ ಯಾವುದೋ ಒಂದು ಕಾರಣದಿಂದ ನಾವು ಅದನ್ನು ಹೇಳ್ತೀವಿ. ರಾಜಯೋಗ ಹೌದು, ನಾನೊಂದು ಒಂದು ಜಿಲ್ಲಾ ಪರಿಷತ್ ಮೆಂಬರಾಗಿ ನಾನು ಇದಾದೆ, ಅಧ್ಯಕ್ಷ ಆದೆ ಅಂದರೂ ಕೂಡ ಅದೊಂದು ಯೋಗನೇ ನನಗೆ. ನಾನೊಬ್ಬ MLA ಆದೆ ಅಂತಂದರೂ ಒಂದು ಯೋಗನೇ. ಆದರೆ ನಾನು ಒಂದೊಂದು ಹಂತವನ್ನು ಬಂದಾಗಲೂ ಕೂಡ ಏನಾಗುತ್ತೆ, ನಾನೀಗ MLA ಆದರೆ ಮಿನಿಸ್ಟ್ರ್ ಆಗಬೇಕು. ಮಿನಿಸ್ಟ್ರ್ ಆದರೆ ಬಹಳ ಗಟ್ಟಿಯಾದಂತಹ ಒಂದು ಪೋರ್ಟ್ಫೋಲಿಯೋವನ್ನು ಹಿಡ್ಕೊಳ್ಳುವಂಥ ಮಿನಿಸ್ಟ್ರ್ ಆಗಬೇಕು, DCM ಆಗಬೇಕು, CM ಆಗಬೇಕು, ನಾಳೆ ಪ್ರಧಾನಮಂತ್ರಿ ಆಗಬೇಕು. ಇವೆಲ್ಲ ಅದು ಆ ಹಂತದಲ್ಲಿ ನಮ್ಮ ನಿರೀಕ್ಷೆಗಳ ಒಂದು ಆ ಪಿನಾಕಲ್ ಏನಿದೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಇವತ್ತು ನಾನೊಬ್ಬ MLA ಆದೆ ಅಂದರೆ ಮುಗಿಲಿಲ್ಲ. MLA ಸಾವಿರಾರು ಜನ ಆಗ್ತಾರೆ, ಆ ಸ್ವರ ಹಾಗೆ ಕೇಳಿಸುತ್ತೆ ಕರ್ಕಶವಾಗಿ. ಸೊ ಐ ವಾಂಟ್ ಟು ಬಿಕಮ್ ಎ ಮಿನಿಸ್ಟರ್. ಹಾಗಾಗಿ ಪ್ರತಿ ಜೀವನದ ಹಂತದಲ್ಲಿ ನಮಗೆ ಒಂದು ನಿರೀಕ್ಷೆ ಇರುತ್ತೆ, ಇಂಥದ್ದು ಆಗಬೇಕು. ಆದರೆ ಆ ವಾತಾವರಣದ ಸಂದರ್ಭದಲ್ಲಿ ನಮ್ಮ ಪ್ರತಿ ಹಂತದಲ್ಲಿ ಬೇರೆ ಬೇರೆ ವೈರಿಗಳು ಸೃಷ್ಟಿಯಾಗ್ತಾ ಹೋಗ್ತಾರೆ. ನಾನು ಜಿಲ್ಲಾ ಪರಿಷತ್ನಲ್ಲಿ ಎದುರಿಸಬೇಕಾದ್ರೆ ವೈರಿಗಳೇ ಬೇರೆ, MLA ಆಗಬೇಕಾದ್ರೆ ವೈರಿಗಳು ಬೇರೆ. ನನ್ನ ಪಕ್ಷ ಕೆಲವರು ನನಗೆ ವಿರೋಧಿಗಳಾಗ್ತಾರೆ, ನನ್ನ ಎದುರಾಳಿ ಪಕ್ಷದವರು ವಿರೋಧಿಗಳಾಗ್ತಾರೆ. ನನ್ನ ಪಕ್ಷದವರು ಹೇಗಾಗ್ತಾರೆ, ನನಗೆ ಟಿಕೆಟ್ಟು ಸಿಗಬಾರ್ದು, ನಮಗೆ ಸಿಗಬೇಕು ಅಂತ ಅವರ ಪ್ರಯತ್ನ ಇರುತ್ತೆ. ಹೀಗೆ ವೈರಿಗಳ ಆ ಡೆಫಿನೇಷನ್ನು ಪ್ರತಿ ಹಂತದಲ್ಲೂ ಅದು ಬೇರೆ ಆಗ್ತಾ ಹೋಗುತ್ತೆ. ಈ ರೀತಿಯ ಸಿಚುವೇಷನ್ಗಳನ್ನು ನಿರ್ಮಾಣ ಮಾಡುವಂತಹ ರೀತಿಯಲ್ಲಿ, ಅಂದರೆ ನಾವು ಒಂದು ಪ್ರಮುಖವಾದಂತಹ ಸ್ಥಳದಲ್ಲಿ ಇದ್ದಾಗಲೂ ಕೂಡ ಇಟ್ ಈಸ್ ನಥಿಂಗ್, ನಾನು ಇನ್ನೇನನ್ನೋ ಒಂದು ಹಿಡಿಬೇಕು. ಸಾರ್ಥಕವಾದದ್ದನ್ನು ಕೋಟ್ಯಂತರ ಜನರಿಗೆ ಹಿಡಿಯೋದಕ್ಕೆ ಸಾಧ್ಯವಾಗದೇ ಹೋದಂಥದ್ದನ್ನು ನಾನು ಹಿಡಿದಿದ್ದರೂ ಕೂಡ ಇನ್ನೂ ಒಂದಿಷ್ಟನ್ನು ಹಿಡಿಯಬೇಕಾದಂತಹ ಅದಕ್ಕೆ ಈಗ ಬುದ್ಧ ಏನು ಹೇಳ್ತಾನೆ, ಜೀವನದಲ್ಲಿ ಆಸೆಯನ್ನು ತೊರೆದು ಬಿಡು, ಆಸೆಯೇ ನಿನ್ನ ನರಕ. ಅಂದರೆ ನಾನು ಆಂಬಿಷನ್ಸ್ ಇಟ್ಕೊಂಡಷ್ಟು, ಮಹತ್ವಾಕಾಂಕ್ಷೆ ಇಟ್ಕೊಂಡಷ್ಟು ನಾನು ನರಕವನ್ನೇ ಎದುರಿಸಬೇಕಾಗತ್ತೆ. ನೋಡುವವರಿಗೇನು, ನಾನು ಯಾವುದ್ಯಾವುದೋ ಹಂತದಲ್ಲಿ ನನಗೊಂದು ಪವರ್ ಇರುತ್ತೆ, ಆ ಪವರನ್ನು ನಾನು ಎಕ್ಸಿಕ್ಯೂಟ್ ಮಾಡ್ತೇನೆ. ಜನ ಏನು ತಿಳ್ಕೊಳ್ತಾರೆ, ಇಟ್ ಈಸ್ ನೈಸ್, ಇಂಥ ಒಂದು ಅದ್ಭುತ. ಈಗ ನಾನೊಬ್ಬ ಯಾವುದೋ ಒಂದು ಇದಕ್ಕೆ ಯಾವುದೋ ಒಂದು ಇದರ ಚೇರ್ಮನ್ ಆಗ್ತೀನಿ ಅಂದರೂ ಕೂಡ ನನಗೊಂದು ಒಳ್ಳೆಯ ಕಾರು ಸರ್ಕಾರ ಕೊಡುತ್ತೆ, ನನಗೊಂದಿಷ್ಟು ಜನ ನನಗೆ ಸೆಕ್ರೆಟರಿಗಳಿರ್ತಾರೆ. ಬಟ್ ನಾನು ಎಷ್ಟು ಪವರ್ಫುಲ್, ಈಗ ನನ್ನ ಮಿತ್ರರೊಬ್ಬರು ಬೇರೆ ದೇಶದ ಒಂದು ಪ್ರಮುಖವಾದಂತಹ ನಮ್ಮ ಯಾವುದೋ ಒಂದು ಇದಕ್ಕೆ ಅವರು ಏನಾಗ್ತಾರೆ, ನೇಮಕಗೊಳ್ತಾರೆ. ಬಟ್ ಅವರಿಗೆ ಅಲ್ಲಿ ಹೋದರೂ ಹೌದು ಒಂದು ವಿಚಿತ್ರವಾದಂತಹ ಯಾಕೆಂದರೆ ಆ ಒಂದು ಸೀಟ್ ಸಿಗೋದು ಅಂತಂದ್ರೆ, ಆದರೆ ಅಲ್ಲಿ ಅವರು ಇನ್ನೊಬ್ಬರ ಅಡಿಯಾಳಾಗಿ ಅಲ್ಲಿ ಕೆಲಸ ಮಾಡಬೇಕಾಗ್ತಾಯಿತ್ತು. ಅದೆಲ್ಲ ವಿವರಗಳಿಗೆ ಬೇಡ. ಆ 3 ವರ್ಷ ಅವರು ಅಲ್ಲಿ ಆ ಚೇರನ್ನು ಅವರು ಏರಿದರೂ ಕೂಡ ಅಲ್ಲಿ ಏನಾಗಿತ್ತು ಅಂದರೆ ಉಸಿರು ಕಟ್ಟುವಂಥ ವಾತಾವರಣ ಇರ್ತಿತ್ತು. ಇನ್ನೊಬ್ಬರ ಯಾರದೋ ಮರ್ಸಿಯ ಮೇಲೆ ಆ ಒಂದು ಅಧಿಕಾರವನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗ್ತಾಯಿತ್ತು. ಇಂಥದ್ದೆಲ್ಲ ಸಿಚುವೇಶನ್ಸ್ಗಳೇನು ಹೊರವಲಯದ ಜನರಿಗೆ ಕಾಣುವಂಥ ರೀತಿಯೇ ಬೇರೆ, ಆದರೆ ನನ್ನ ನಿಜವಾದಂತಹ ಆ ಒಂದು ಉಸಿರು ಕಟ್ಟುವ ವಾತಾವರಣವೇ ಬೇರೆ. ಇಂತಹ ವಾತಾವರಣವನ್ನು ಈ ರಾಹುಕೇತುಗಳು
ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಇದ್ದಾಗ ಈ ಕಾಳಸರ್ಪ ದೋಷದ ಮೂಲಕವಾಗಿ ನಮಗದನ್ನು ಒದಗಿಸ್ತಾರೆ ಅಂತ ನಮ್ಮ ಏನು ಈ ಈ ಒಂದು ನಿಟ್ಟಿನಲ್ಲಿ ನಡೆದಂತಹ ಒಂದು ವಿಚಾರವಾಗಿ ಬಂದಂಥ ಫಲಶ್ರುತಿಯಾದಂತಹ ಶಾಸ್ತ್ರ ಏನು ಹೇಳುತ್ತೆ ಅದರ ಬಗೆಗೆ ನಮಗೆ ಒಂದು ಬೆಳಕನ್ನು ಚೆಲ್ಲುತ್ತೆ. ಅಂದರೆ ಈಗ ಎರಡು ರೀತಿಯಲ್ಲಿದೆ. ಈ ಕೇತು ಅನ್ನುವಂತಹದ್ದು ನಾವು ಸಮುದ್ರ ಮಂಥನದ ಕಾಲದಲ್ಲಿ ಆ ರಾಕ್ಷಸರು ಏನು ಅಮೃತವನ್ನು ಸೇವಿಸಿಬಿಡ್ತಾರೆ ಅಂತ ಬಿಟ್ಟು ಅಂತ ಹೇಳೋ ಹೊತ್ತಿಗೆ ವಿಷ್ಣು ಮಾಯೆಯಿಂದ ಆ ರಾಕ್ಷಸನ ಏನಾಗುತ್ತೆ, ರುಂಡದಿಂದ ಮುಂಡ ಬೇರೆ ಆಗುತ್ತೆ. ಅದೇ ರಾಕ್ಷಸನೇ ಸ್ವಭಾನು ಅನ್ನುವಂಥ ರಾಕ್ಷಸನೇ ಇವತ್ತು ರಾಹುಕೇತುಗಳಾಗಿ, ಯಾಕೆಂದರೆ ಕೃಷ್ಣ ಛೇದಿಸಿದಂತಹ ರುಂಡದ ಭಾಗ ಏನಿದೆ ಅದು ರಾಹು, ಹಾಗಾಗಿ ಸರ್ಪದ ಹೆಡೆ ಅದು. ಆ ಸ್ವಭಾನು ಅನ್ನುವಂಥ ರಾಕ್ಷಸನ ಏನಿದೆ ರುಂಡದ ಭಾಗ ಏನಿದೆ ಅದು ರಾಹು. ಈ ದೇಹದ ಭಾಗ ಟ್ರಂಕ್ ಏನಿದೆ ಅದು ಏನು ಕೇತು ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಹಾಗಾಗಿ ಈ ಎರಡು ಗ್ರಹಗಳು ಏನಿದೆ ಅಂತಾರೆ ನಮ್ಮ ರಾಶಿ ಚಕ್ರದಲ್ಲಿ, ನಮ್ಮ ಹಾರೋಸ್ಕೋಪ್ನಲ್ಲಿ ಅವು ಯಾವತ್ತೂ ಕೂಡ 108 ಡಿಗ್ರಿ ಒಂದರ ಅಪೋಸಿಟ್ ಅದಿರುತ್ತೆ. ಈಗ ಮೇಷದಲ್ಲಿ ರಾಹು ಇದ್ದಾನೆ ಅಂತಾದರೆ ಕರೆಕ್ಟಾಗಿ 7ನೇ ಮನೆಯಲ್ಲಿ ತುಲಾದಲ್ಲಿ ಏನಿರ್ತಾನೆ, ಕೇತು ಇರ್ತಾನೆ. ಅಲ್ಲಿ ರಾಹು ಇದ್ದರೆ ಇಲ್ಲಿ ಕೇತು ಇರ್ತಾನೆ. ಹಾಗಾಗಿ ರಾಹುವಿನ ಜೊತೆಗೆ ಕೇತು ಬಂದುಬಿಡೋದಿಲ್ಲ, ಅಥವಾ ರಾಹುವಿನ 4ನೇ ಮನೆಯಲ್ಲಿ ಕೇತು ಇರೋದಿಲ್ಲ. 7ನೇ ಮನೆಯಲ್ಲೇ, ಅಂದರೆ 180 ಡಿಗ್ರಿ ಒಂದು ವೃತ್ತ ಇದೆ ಅಂತ ಹೇಳಿದ್ರೆ 360 ಡಿಗ್ರಿ ಅಂತಾದರೆ ಕರೆಕ್ಟ್ 180 ಡಿಗ್ರಿಯಲ್ಲಿ ಇಬ್ಬರ ಸಂಯೋಜನೆಯೂ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರಾಹುಕೇತುಗಳ ನಡುವೆ ಉಳಿದ ಗ್ರಹಗಳು ಬಂದವು ಅಂತಾದರೆ, ಅಂದರೆ ಈಗ 2 ಬ್ರೆಡ್ ತುಂಡುಗಳ ನಡುವೆ ನಾವು ಸ್ಯಾಂಡ್ವಿಚ್ ಅಂತಂದರೆ ಅದರೊಳಗೆ ಸ್ಟಫ್ ಇಟ್ಟು ಸ್ಯಾಂಡ್ವಿಚನ್ನು ತಿನ್ನುವಂಥದ್ದು. ಹಾಗಾಗಿ ಅವು ಎರಡರ ನಡುವೆ ಉಳಿದ ಗ್ರಹಗಳು ಬರಬೇಕು. ಆ 2 ಗ್ರಹಗಳ ನಡುವೆ ಇವು ಬಂದವು ಅಂತಾದರೆ ಅದನ್ನು ಕಾಳಸರ್ಪ ದೋಷ ಅಂತ ಹೇಳ್ತಾರೆ. ಹಾಗಾದರೆ ಅವೆರಡರ ನಡುವೆ ಬಂದುಬಿಟ್ರೆ ಅಲ್ಲಿ ಮತ್ತೆಗೇನಿದೆ, ಅದು ಕೇತು ಮತ್ತು ರಾಹುವಿನ ನಡುವೆ ಬಂದಾಗಲೋ ರಾಹು ಮತ್ತು ಕೇತುವಿನ ನಡುವೆ ಬಂದಾಗಲೋ ಈ ಸ್ಯಾಂಡ್ವಿಚ್ ಹೇಗಿರಬೇಕು, ಈ ಒಂದು ಬ್ರೆಡ್ ಸ್ಲೈಸಿನ ಕೆಳಗಡೆ ಇದ್ದರೆ ಅದು ಇದೋ ಏನೋ ಕಾಳಸರ್ಪ ದೋಷವೋ, ಅಥವಾ ಹೀಗೆ ಇದು ಉಲ್ಟಾ ಇದ್ದರೆ ಅದು ಕಾಳಸರ್ಪ ದೋಷವೋ ಅಂತ ಕೇಳಿದಾಗ ಅಲ್ಲೂ ಒಂದು ನಿಯಮ ಇದೆ. ರಾಹುವಿನ ನಂತರದಲ್ಲಿ ಕೇತು ಬರಬೇಕು. ಅಂದರೆ ರಾಹು 1, 2, 3 ಅಂದರೆ 7ನೇವನು ಕೇತು ಇರಬೇಕು. ಈಗ ಕೇತು 1ನೇವನಾಗಿದ್ದು ಕೇತು ಮತ್ತು ಕೇತುವನ್ನು 1, 2, 3, 4, 5 ಅಂತಂದರೆ ರಾಹುವಿನ ನಡುವೆ ಬಂದಂಥದ್ದನ್ನು ನಾವು ಸಾಮಾನ್ಯವಾಗಿ ಅದು ಕಾಳಸರ್ಪ ದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಿಯಮದ ಪ್ರಕಾರ. ಆದರೆ ಇವೆಲ್ಲವೂ ಕೂಡ ಈ ನಿಯಮಗಳು ಏನಿದೆ ಒಳಿತನ್ನು ಕೊಡ್ತಾವೋ. ಕಾಳಸರ್ಪ ದೋಷದ ಸಾಮಾನ್ಯವಾಗಿ ನಾನು ಸಾವಿರಾರು ಜಾತಕಗಳನ್ನು ಪರಿಶೀಲಿಸಿದ್ದೇನೆ. ಆ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಗಳು ಹೇಗೆ ಮನುಷ್ಯನ ಸಂದರ್ಭ ಹೇಗಿರುತ್ತೆ ಅಂತಂದರೆ, ಈಗ ನಾನು ಆಗ ಇನ್ನೊಂದು ಎಪಿಸೋಡ್ನಲ್ಲಿ ನಾನು ಮಾತಾಡುವಾಗ ಹೇಳಿದೆ, ಶುಕ್ರದಶ 20, ಏನು ಸೂರ್ಯ 6, 10 ವರ್ಷ ಏನು ಚಂದ್ರ, 36 ವರ್ಷಗಳ ದೀರ್ಘಾವಧಿ ರಾಜಯೋಗ, ನಂತರದಲ್ಲಿ ಸಡನ್ನಾಗಿ ಕೊಲೆಪ್ಸ್ ಮಾಡುವಂಥ ಮಂಗಳ, ಇಂಥದ್ದು ಬರ್ತದೆ ಹೇಳಿದ ಹಾಗೆಯೇ ಈ ಕಾಳಸರ್ಪ ದೋಷದ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯ ಒಂದು ಏಳಿಗೆಯನ್ನು ಕಂಡಂಥವರು ಸಾಮಾನ್ಯವಾಗಿ ಗುರುದಶಾದಿಂದ ಬಹಳ ಒಳ್ಳೆಯದನ್ನು ಕಂಡ್ಕೊತಾ ಬಂದರು. ಗುರುದಶಾದ 16 ವರ್ಷ, ನಂತರ 19 ವರ್ಷ ಯಾವುದು ಶನೈಶ್ಚರನ ದಶ, ನಂತರದಲ್ಲಿ 17 ವರ್ಷ, ಅಂದರೆ 16, 19, 35, 7, 42, 10, 52. ಈ 52 ವರ್ಷದ ಒಂದು ಅದ್ಭುತವಾದಂಥ ಚೈತನ್ಯವನ್ನು ಕಂಡಂಥ ನನ್ನ ವರ್ತಮಾನದ ಸಂದರ್ಭ ಕೇತುವಿನ ದಶಕ್ಕೆ ನಂತರ ಬಂದಾಗ ಸರ್ರನೆ ನಾನು ಕುಸಿದು ಹೋಗುವಂಥ ಒಂದು ಸಂದರ್ಭ ಬರಬಹುದು. ಇಂತಹ ಸಂದರ್ಭ ಬಂದಾಗ ಏನಾಗುತ್ತೆ, ಅದು ಆ ಕಾಳಸರ್ಪ ದೋಷದ ಸಂದರ್ಭ ಇದ್ದಿದ್ದರೆ ಕೇತುವಿನ ಮೂಲಕವಾಗಿ ನಾನು ಸರ್ರನೆ ಕುಸಿದು ಬೀಳುವಂಥದ್ದು ಅಂದರೆ ಏನು, ಸರ್ರನೆ ನಾನು ನನ್ನ ಏನು ವ್ಯಾವಹಾರಿಕವಾದಂಥ ವಿಚಾರದಲ್ಲಿ ಸರ್ರನೆ ಲಾಸ್ ಕಾಣುವಂಥದ್ದು, ಅಥವಾ ಇನ್ನು ಎದ್ದೇಳೋದಕ್ಕೆ ಸಾಧ್ಯವಾಗದೆ ಹೋದಂತಹ ರೋಗಕ್ಕೆ ನಾನು ಬಲಿಯಾಗುವುದು, ಏನೋ ಸ್ಟ್ರೋಕ್ ಹೊಡೆದು ಬಿಡುತ್ತೆ, ಇಲ್ಲ ನಾನು ಯಾವುದೋ ಒಂದು ಆಕ್ಸಿಡೆಂಟ್ನಲ್ಲಿ ನನ್ನ ಕಾಲು ಹೋಗಿಬಿಡ್ಬೋದು, ಅಥವಾ ಇನ್ನು ಏನೋ ಒಂದು ನಮಗೆ ಯೋಚಿಸಲಿಕ್ಕೆ ಸಾಧ್ಯ ಇರದೆ ಹೋದಂಥ ಅಲ್ಜಿಮೇರ್ ಕಾಯಿಲೆ ಬಂದುಬಿಡ್ಬೋದು. ಯಾವುದನ್ನು ನೆನಪಿಸ್ಕೊಳ್ಳಿಕ್ಕೆ ಕೋಟಿಗಟ್ಟಲೆ ಬಿಲಿಯನ್ ಗಟ್ಟಲೆ ದುಡಿದಂತಹ ನಾನು ನನ್ನ ಮಗನನ್ನೇ ನಾನು ಗುರುತಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಒಂದು ಸಿಚುವೇಶನ್ ಬಂದುಬಿಡ್ತು ಅಂತಂದರೆ ಜೀವನದ ಸಂದರ್ಭ ನಾವು ಯಾವ ಸಂದರ್ಭದಲ್ಲಿ ಹೇಗೆ ಅಸಹಾಯಕರಾಗ್ತೇವೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು.
ಇಂತಹ ಒಂದು ದಯನೀಯ ಸ್ಥಿತಿಯನ್ನು ಕೇತು ಬಂದಿದ್ದಕ್ಕಾಗಿ, ಆದರೆ ಅಲ್ಲಿ ಅರಿತೋ ಅರಿಯದೆಯೋ ಅಂತಹ ಕೇತುವಿನ ಸಂದರ್ಭ ಹೇಗಿರುತ್ತೆ ಅಂದರೆ, ನಾವಿವತ್ತು ಈ ಕಾಳಸರ್ಪ ದೋಷದ ಒಂದು ವಿಚಾರವನ್ನು ಹೇಳ್ತೇವಲ್ಲ, ಹಾಗಾದರೆ ಅದನ್ನು ಹೊಡೆದು ಹಾಕುವಂಥದ್ದು ಯಾವುದು? ಅದನ್ನು ಹೊಡೆದು ಹಾಕುವಂಥದ್ದಕ್ಕೂ ಬೇರೆ ರೀತಿಯ ಸಂಯೋಜನೆ ಬೇಕು. ಅಕಸ್ಮಾತ್ತಾಗಿ ಇಂತಹ ದುಷ್ಟ ರಾಹುವಿನ ಮೇಲೆ ನೀವು ಪರಿಹಾರದ ಬಗ್ಗೆ ಕೇಳಿದ್ರಿ. ರಾಹುವಿನ ಮೇಲೋ ಕೇತುವಿನ ಮೇಲೋ ಒಳ್ಳೆಯದಾದಂತಹ ಗುರುವಿನ ದೃಷ್ಟಿ ಇದೆ, ಒಳ್ಳೆಯವನಾದಂತಹ ಚಂದ್ರಗ್ರಹದ ದೃಷ್ಟಿ ಇದೆ, ಅಥವಾ ಬುಧನ ದೃಷ್ಟಿ ಇದೆ, ಶುಕ್ರನ ದೃಷ್ಟಿ ಇದೆ. ಇಂಥದ್ದೆಲ್ಲ ಆದಾಗ ಏನಾಗುತ್ತೆ, ಪರಿಣಾಮದಲ್ಲಿ ಇವು ಕೊಡಬಹುದಾದಂತಹ ವಿಷಕಾರಿಯಾದಂತಹ ಪರಿಣಾಮಗಳನ್ನು ಇವು ಸರ್ರನೆ ಸ್ವಲ್ಪ ಅದರ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡುವಂತಹ ಒಂದು ಅಮೃತವನ್ನು ಈ ಗ್ರಹಗಳು ಈ ರೀತಿಯಲ್ಲಿ ಕೊಡಬಲ್ಲವು. ಹಾಗಾಗಿ ಕಾಳಸರ್ಪ ದೋಷ ಹೇಳುವಂಥದ್ದು ಒಂದು ರೀತಿಯಲ್ಲಿ ಅನೇಕ ಗ್ರಂಥಗಳು, ಅಂದರೆ ನಾವು ಇವತ್ತು ಪಯನಿಯರ್ಸ್ ಅಂತ ನಾವು ಏನು ಹೇಳಿದ್ದೇವೆ, ಈ ಪಿತಾಮಹರು, ಜಾತಕವನ್ನು ಶಾಸ್ತ್ರದ ಪಿತಾಮಹರು, ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಕೆಲವರು ಅದರ ಉಲ್ಲೇಖ ಮಾಡಿಲ್ಲ, ಆದರೆ ಕೆಲವರು ಅದನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಕೆಲವು ಕಂಡೀಷನ್ಸ್, ಈ ಕಂಡೀಷನ್ಸ್ಗಳನ್ನು ನಾವು ಜ್ಯೋತಿಷಿಗಳು ಅದನ್ನು ಗಮನಿಸಬೇಕಾಗತ್ತೆ. ಅದು ಯಾವ ರೀತಿಯಲ್ಲಿ ಅದು ಆ ಯೋಗವನ್ನು ಉಂಟು ಮಾಡಿದೆ. ಆ ಕಾಳಸರ್ಪ ದೋಷ ಕರೆಕ್ಟಾಗಿ ರಾಹು ಮತ್ತು ಕೇತುಗಳ ನಡುವೆ ಅದು ಸಂದಾಯ ಆಗಿದೆಯೋ, ಕೇತು ಮತ್ತು ರಾಹುವಿನ ನಡುವೆ ಸಂದಾಯ ಆಗಿದ್ದಿದ್ದರೆ ಅದನ್ನು ಕಾಳಸರ್ಪ ದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಆ ಕಾಳಸರ್ಪ ದೋಷ ಅಲ್ಲ ಅಂತಾದರೂ ಕೂಡ ಕೇತು ದಶ ಬಂದಾಗ ತೊಂದರೆಗೆ ಎದುರಾಗಬಹುದು, ರಾಹುದ ಇದು ಬಂದಾಗಲೂ ಎದುರಾಗಬಹುದು. ಹಾಗಾಗಿ ಪ್ರತಿಯೊಂದನ್ನು ನಾವು ಅಳೆದು ತೂಗಿ ನೋಡಬೇಕಾಗಿ ಬಂದೇ ಅದನ್ನು ನಾವು ಏನು ಮಾಡಬೇಕಾಗತ್ತೆ, ನಿಷ್ಕರ್ಷೆ ಮಾಡಬೇಕಾಗತ್ತೆ. ಹಾಗಾಗಿ ಕಾಳಸರ್ಪ ದೋಷದ ಸಂದರ್ಭ ಇದ್ದಾಗ ಏನು ಮಾಡ್ತಾರೆ, ಆ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ತಾರೆ. ಕಾಳಸರ್ಪ ದೋಷ ಶಾಂತಿ ಅಂತ ಅದನ್ನು ಮಾಡಿಸ್ಕೊಳ್ತಾರೆ. ಆದರೆ ಕಾಳಸರ್ಪ ದೋಷದ ಬಗೆಗಾಗಿ ಇನ್ನಿಷ್ಟು ಅಂದರೆ ಕಾಂಕ್ರೀಟ್ ಆದಂಥ ಸ್ಟಡಿ ಆಗಲೇಬೇಕು. ಉಳಿದ ಅನೇಕ ವಿಚಾರಗಳು ಜ್ಯೋತಿಷ್ಯದಲ್ಲಿ ಏನಿದೆಯೋ ಅದರ ಬಗ್ಗೆ ನನಗೆ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಕಾಳಸರ್ಪ ದೋಷದ ಬಗೆಗಾಗಿ ಮಾತ್ರ ಕೆಲವು ಅನುಮಾನಗಳನ್ನು, ಅದು ಇನ್ನಿಷ್ಟು ಸ್ಟಡಿಯನ್ನು ಅಥವಾ ಇನ್ನಿಷ್ಟು ಜನರ ಜಾತಕವನ್ನು ಸ್ಟಡಿ ಮಾಡೋದರ ಮೂಲಕವಾಗಿ, ಹಾಗಾಗಿ ಅದರ ಬಗೆಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಏನು ಮಾಡ್ಬೋದು, ಬೆಳಕನ್ನು ಚೆಲ್ಲಬಹುದು. ಹಾಗಾಗಿ ಇದಕ್ಕೆ ನಾನು ಹೇಳುವಂಥದ್ದೇನು, ಕಾಳಸರ್ಪ ದೋಷ ಆಳುವಂಥದ್ದು ಮೂಲಭೂತವಾದಂತಹ ಭಾರತೀಯ ಜ್ಯೋತಿಷ್ಯದ ವಿದ್ಯಮಾನದಲ್ಲಿ ಅಷ್ಟೊಂದು ಆಳವಾದಂತಹ ರೀತಿಯಲ್ಲಿ ಬೆಳಕು ಚೆಲ್ಲಿದಂತಹ ವಿಚಾರ ಇರದೇ ಹೋದರೂ ಕೆಲವು ಅಲ್ಲಿ ಇಲ್ಲಿನ ಕೆಲವು ಅಂದರೆ ವ್ಯಾಖ್ಯಾನಕಾರರ ಅಥವಾ ಈ ವಿಚಾರದ ಪಂಡಿತರು ಹೇಳುವಂತಹ ವಿಚಾರಗಳು ಇದೆ, ಅದು ತೊಂದರೆಯಾಗಿ ಉಂಟು, ಸ್ವಲ್ಪ ರೀತಿಯಲ್ಲಿ ಇದೆಯೇನೋ ಅನ್ನುವಂತಹದ್ದನ್ನು ಗ್ರಹಿಸಬಹುದಾದಂಥ ರೀತಿಯಲ್ಲಿ ಅದು ಉಂಟು. ಕಾಳಸರ್ಪ ದೋಷ ಅಂತ ಹೇಳಿದ್ರೇನು, ಅದರ ಪರಿಣಾಮವೇನು, ಪರಿಹಾರವೇನು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.